ಭೂಮಿಯ 10 ಅಡಿ ಆಳದಲ್ಲಿ 70 ಚೀಲ ಗೋಧಿ ಮೂಟೆಯನ್ನು ಮುಚ್ಚಿಟ್ಟಿದ್ರಂತೆ. ಶಾಲೆಗೆ ಬಂದಿರುವಂತಹ ಗೋಧಿ ಮೂಟೆಯನ್ನು ಹೂತಿಟ್ಟಿರುವಂತಹ ಪ್ರಾಚಾರ್ಯ. ಈ ಘಟನೆ ನಡೆದಿರೋದು ಚಿಕ್ಕಮಗಳೂರಿನ ಎಚ್ ರಂಗಾಪುರ ಅನ್ನುವಂತಹ ಗ್ರಾಮದಲ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ಮೂಟೆಗಳನ್ನು, ಗೋಧಿಯ ಮೂಟೆಗಳನ್ನು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನೆಲದ ಆಳದಲ್ಲಿ ಮುಚ್ಚಿಡುವಂತಹ ಕೆಲಸವನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಬಹಳಷ್ಟು ಅನುಮಾನಗಳು ಹುಟ್ಟುತ್ತಾ ಇದ್ದಾವೆ. ಅಲ್ಲಿರುವಂತಹ ಬಹಳಷ್ಟು ಜನ ಹೇಳೋದೇನು ಅಂದರೆ, ಈ ರೀತಿಯಾಗಿ ಮಾಡಿರೋದು ಅವರು ಗೋಧಿಯನ್ನು ಬಂದಿತ್ತಲ್ಲ, ಗೋಧಿಯನ್ನು ಸಮರ್ಪಕವಾಗಿ ಬಳಕೆಯನ್ನು ಮಾಡಿಕೊಂಡ್ಲ, ಆ ಕಾರಣಕ್ಕಾಗಿ ಹುಳ ಹತ್ತಿತ್ತು, ಹುಳ ಬಿದ್ದಿರುವಂಥದ್ದು ಜನರಿಗೆ ಗೊತ್ತಾಗುತ್ತೆ, ಹೊರಗಡೆ ಜನರಿಗೆ ಪಬ್ಲಿಷ್ ಆಗಿಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ರೀತಿಯಾಗಿ ಮಣ್ಣಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ JCBಯಿಂದ ಆ ಮಣ್ಣನ್ನು ಅಗೆದು ಕೆಳಗಡೆ ಇರುವಂತಹ ಮೂಟೆಗಳನ್ನು ಹೊರಗಡೆ ತೆಗೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2024-25 ಸಾಲಿನಲ್ಲಿ ಬೇಸಿಗೆ ರಾಜ್ಯದಲ್ಲಿ ಅನಧಿಕೃತವಾಗಿ ಮಕ್ಕಳಿಗೆ ಆಹಾರಕ್ಕೆ ಸರಬರಾಜಾದಂತಹ ಗೋಧಿ ಮತ್ತು ಇನ್ನಿತರ ಪದಾರ್ಥಗಳನ್ನು ಇಲ್ಲಿನ ಪ್ರಾಂಶುಪಾಲರುಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳು ಯಾವುದೇ ತರಹದ ಆಹಾರ ಕಿಟ್ಟೋಗಿದೆ ಅಂತ ಯಾವುದೇ ಅಧಿಕಾರಿಗಳು ಗಮನಕ್ಕೆ ತರದೆ ಅಥವಾ ಯಾವ ಒಂದು ಆಹಾರ ಇಲಾಖೆಯವರ ಶಿಫಾರಸು ಪಡೆಯದೇ ಸುಮಾರು 70-80 ಚೀಲ ಗೋಧಿಗಳನ್ನ ಯಾರಿಗೂ ಗೊತ್ತಾಗದೇ ರೀತಿ ಇಲ್ಲಿ ಶಾಲಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಎಚ್ ರಂಗಾಪುರದಲ್ಲಿ ಯಾರಿಗೂ ಗೊತ್ತಾಗದಂಗೆ ಇಲ್ಲಿ ಊತಾಕಿರೋಂಥ ಒಂದು ವಿಚಾರ ನಮಗೆ ತಿಳಿದು ಬಂದಿತ್ತು. RTI ಮುಖಾಂತರನು ಸಹ ನಾವು ಎಲ್ಲ ವಸತಿ ಶಾಲೆಗಳಿಗೆ ಮಾಹಿತಿಯನ್ನ ಕೇಳಿದಾಗ ಅವರು ಇಲ್ಲಿ ನಮ್ಮ ವಸತಿ ಶಾಲೆಯಲ್ಲಿ ಈ ತರದ ಪ್ರಕರಣ ಯಾವುದೇ ತರದ ನಡೆದಿಲ್ಲ ಅಂತ ಹೇಳಿ ನಮಗೆ ಲಿಖಿತವಾಗಿ RTI ಮಾಹಿತಿಯನ್ನು ನೀಡಿರ್ತಾರೆ. ಆ ಒಂದು ಬೇಸಿಕ್ ನಲ್ಲಿ ನಮಗೆ ಈ ಹಿಂದೆನೂ ಸಹ ನಮ್ಗೆ ಇಲ್ಲಿ ಅಧಿಕೃತವಾಗಿ ಇಲ್ಲಿ ಊಟ ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿತ್ತು. ಸ್ಥಳೀಯರು ಮತ್ತು ಇಲ್ಲಿನ ಬೇರೆ ಕಡೆ ಮೂಲದಿಂದ ನಮ್ಗೆ ಮಾಹಿತಿ ಬಂದಿತ್ತು. ಆದಾಗ್ಯೂ ಸಹ ನಾವು ಒಂದು ವಿಚಾರಣೆಗೆ ನಾವು ಕೊಡ್ಬೋದಿತ್ತು. ಬಟ್ ಆದ್ರೆ ನಮ್ಗೆ ಇಲ್ಲಿನ ಅಧಿಕಾರಿ ವರ್ಗದವ್ರಿಗೆ ನಮ್ಗೆ ಕೆಲವೊಂದು ಇದುವರೆಗೂ ಮಿಸ್ಗೈಡ್ ಮಾಡ್ಕೊಂಡ್ ಬರ್ತಾ ಇದ್ರು. ಏನಂತಂದ್ರೆ, ಇಲ್ಲ ನಾವು ಅದನ್ನ ಅನುಮತಿ ತಗೊಂಡ್ ಮಾಡಿದೀವಿ, ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ರು. ಮೊನ್ನೆ ನಾವು RTI ಮುಖಾಂತರ ನಾವು ತಗೊಂಡಾಗ ಇಲ್ಲಿ ಯಾವುದೇ ತರಹದ ಪ್ರಕರಣಗಳನ್ನ ನಾವು ಇದು ಮಾಡಿಲ್ಲ. ನಾವು ಸರ್ಕಾರದಿಂದ ಬಂದಂತ ಆಹಾರ ಸಾಮಗ್ರಿಗಳನ್ನ ಮಕ್ಕಳಿಗೆ ಸಮರ್ಪಕವಾಗಿ ಅದನ್ನ ಮಕ್ಕಳಿಗೆ ವಿನಿಯೋಗಿಸಿದೀವಿ ಅಂದ್ಬಿಟ್ಟು ನಮ್ಗೆ ಇವರು ಇಂಥ ತಿನ್ನ ಅನ್ನನ ಈ ತರ ಮಣ್ಪಾಲ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಸರ್ಕಾರ ಯಾರು ಜವಾಬ್ದಾರಿ ತಂತಾರೆ? ಅವರೊಬ್ರು ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಸರ್ಕಾರನೇ ಸರಿಯಾದ ಉತ್ತರ ಕೊಡಬೇಕು. ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತೆ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ DD ಅವರು ಸಹ ಗಮನಕ್ಕೆ ಇದು ಹೋಗ್ತದೆ. ನಂತರ ಇದು ರಾಜ್ಯದ ಉನ್ನತ ಮಟ್ಟದಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ತದೆ. ನಾವು ಪ್ರಾಂಶುಪಾಲರು ಅಥವಾ ಇದನ್ನ ಯಾರು ಊಟ ಹಾಕಿದ್ರು ಅವ್ರ ಜೊತೆಗೆ ಇನ್ಯಾವ ಅಧಿಕಾರಿಗಳು ಸಹ ಕೈ ಜೋಡಿಸಿ ಪ್ಲಾನ್ ಕೊಡೋದೇ ಆಗಿರ್ಬೋದು ಅಥವಾ ಇದಕ್ಕೆ ಏನು ಸಹಕಾರ ಕೊಟ್ಟಿದ್ದಾರೋ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೀನಿ.